ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ವ್ಯರ್ಥ. ಈಗ ನಾವು ಈಗ ಏನೋ ಎದೆ ನೋವು ಬಂತು, ನಾನು ಅವನಿಗೆ ನೀರು ಕುಡಿಸ್ಬಿಟ್ಟು ನೋಡ್ತೀನಿ, ಇಲ್ಲ ಹೊಟ್ಟೆ ನೋವು ಬಂತು ನೀರು ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ, ಆಮೇಲೆ ಆಸ್ಪತ್ರೆಗೆ ಕಮ್ಮಿ ಆಗಲಿಲ್ಲ ಅಂದರೆ ಕರ್ಕೊಂಡು ಹೋಗೋಣ, ಇದು ತಪ್ಪು. ಈಗ ಎದೆ ನೋವಾಗಲಿ, ಈಗ ಗ್ಯಾಸ್ಟ್ರೈಟಿಸ್ ಥರ ಹೊಸದಾಗಿ ಸಿಂಪ್ಟಮ್ ಬಂದಿದ್ದಾಗಲಿ, ಇಲ್ಲ ಸಡನ್ನಾಗಿ ಸುಸ್ತು ಬಂದು ಸ್ವೆಟ್ಟಿಂಗ್ ಆಗಿ ಪ್ರಜ್ಞೆ ತಪ್ಪಿದ್ದಾಗಲಿ, ಈ ಥರದ್ದೇನಾದರೂ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಸ್ವಂತ ನಾವು ಟ್ರೀಟ್ಮೆಂಟ್ ವೈದ್ಯರಾಗಿ ಯೋಚನೆ ಮಾಡೋದು ಬಿಟ್ಟು ಡೈರೆಕ್ಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಕಾರಣ ಏನಂತ ಗೊತ್ತಾಗ್ತವೆ ನಮಗೆ. ಅದರಲ್ಲಿ ಎಮರ್ಜೆನ್ಸಿ ಇಂಪಾರ್ಟೆಂಟ್ ಕಾರಣಗಳು, ಕಾಮನ್ ಕಾರಣಗಳು ಅದು ಗ್ಯಾಸ್ಟ್ರೈಟಿಸಿಂದನೇ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದು ಯೂಶಲಿ ಕಾಮನ್ ಅದು. ಬಟ್ ಅಕಸ್ಮಾತ್ ಇಂಪಾರ್ಟೆಂಟ್ ರೀಸನ್ ಅದು ಗ್ಯಾಸ್ಟ್ರೈಟಿಸ್ ಆಗಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗಿದ್ದರಲ್ಲಿ ನಾವಲ್ಲಿ ಅರ್ಧ ಗಂಟೆ ನೀರು ಕುಡಿಸ್ಕೊಂಡು ಪೇಷಂಟ್ನ ಬಿಟ್ಕೊಂಡು ಆಮೇಲೆ ಕರ್ಕೊಂಬಂದ್ರೆ ಆ ಅರ್ಧ ಗಂಟೆ ಗೋಲ್ಡನ್ ಅವರ್ ನಾವು ವೇಸ್ಟ್ ಮಾಡಿಬಿಟ್ಟಿರ್ತೀವಿ. ಸೊ ಅದನ್ನು ಮಾಡಬಾರ್ದು. ಇಮಿಡಿಯೇಟಾಗಿ ಕರ್ಕೊಂಬರಬೇಕು ಆಸ್ಪತ್ರೆಗಳಲ್ಲಿ. ECG ಅಂತ ಎಷ್ಟು 5 ನಿಮಿಷ 2 ನಿಮಿಷಕ್ಕೆ ಒಂದೊಂದು ECG ಆಗುತ್ತೆ. ಅದಕ್ಕೋಸ್ಕರ ಕಾಯೋದು ಅಲ್ಲ, ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ್ ಅಲ್ವಾ ಅಂತ. ಹಾರ್ಟ್ ಅಟ್ಯಾಕ್ ಆದರೆ ನೆಕ್ಸ್ಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗ್ತದೆ.